ಏನು ಡೈಲಿ ಚೆಕಪ್ ಅಂತಂದಲ್ಲ ಅದೆಲ್ಲ ಮುಗೀತಾ? ಓಕೆ ಜೈನ್ ಸರ್ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅರ್ಚನೆ ಇದ್ದಲ್ಲಿ ನಿಮ್ಮಂತಹ ವ್ಯಕ್ತಿಗಳು ಇದ್ದಾಗ ಸಮಾಜಕ್ಕೆ ಇನ್ನಷ್ಟು ಬೆಳಕು. ನಿಮ್ಮ ಒಳ್ಳೆತನವೇ ಅನೇಕರಿಗೆ ಬದುಕಿನ ದಾರಿದೀಪ. ಸಾರಿ ಏನ್ ಸರ್ ಇಷ್ಟು ದೊಡ್ಡ ಮಾತೆಲ್ಲ ಹೇಳ್ತಾ ಇದ್ದೀರಾ? ಹಲೋ ಆರ್ ಬಿ ಎಂ ಅವರೇ ನಿಮಗೆ ಏನಾಗಿತ್ತು ಈಗ ನೀವು ಹೇಗಿದ್ದೀರಾ ಅದನ್ನು ಹೇಳಿ. ಹೂ ಮುಗೀತು ಮುಗೀತು ಅಕ್ಕ. ಜೈನ್ ಸರ್ ಮಾತಾಡ್ಸ್ತಿದಾರ ನೋಡು. ತೊಟ್ಟಿಲಕಂದ ರೆಸ್ಟ್ ಮಾಡು ಚೆನ್ನಾಗೆ ಸ್ವಲ್ಪ ಫ್ರೂಟ್ಸು ಎಲ್ಲಾನು ಸಲಾಡ್ ಮಾಡ್ಕೋತಿಯಲ್ಲ ಆತರ ಮಾಡ್ಕೊಂಡು ತಿನ್ನಪ್ಪಾ. ಸುಸ್ತಾಗುತ್ತೆ ಹಾಸ್ಪಿಟ್ಲ್ ಮನೆಗೂ ತಿರ್ಗಿ ತಿರ್ಗಿ ನಿನ್ಗೂ ಸಾಕ ಆಗ್ಬಿಟ್ಟೈತೆ ಪಾಪಾ. ಏನು ಇಂಜೆಕ್ಷನ್ ಮೆಡಿಸನ್ ಅಂತೂ ಹಾಳ್ ಜನ್ಮವೇ ಬಾ ಅತ್ತಗೆ. ಆ ಪಾರ್ಟಿ ದುಡಿಬೇಕು ಆ ಪಾರ್ಟಿ ಇದ್ ಮಾಡ್ಬೇಕು ಅಚ್ಕಟ್ಟಾಗಿ ತಿನ್ಕಾ ಉಣ್ಕೊ ಇರೋ ವಯಸ್ಸಲ್ಲಿ ಏನೇನೋ ಆಳ್ ಬಸ್ತಿವೆಲ್ಲ ಬಂದ್ ತಗ್ಲಾಕಾಗ ನಮ್ಕೊಳ್ಗತ್ತಕ್ಕೆ. ಹಲೋ ಜಯಂತ್ ಸರ್ ನಮಸ್ತೆ ಐ ಎಮ್ ಫೈನ್ ಹೌ ಆರ್ ಯು ಸರ್ ಅಂತ ಹೇಳ್ತಿದ್ದಾರೆ. ಆರ್ ಬಿ ಎಂ ನಂತರ ವಿಶ್ವಣ ಇಬ್ಬರು ಒಂದೇ ಬಾರಿ ಮಾಯವಾಗಿದ್ದೀರಿ ಎಲ್ಲಿ ಕಾಣಿಸುತ್ತಿಲ್ಲ. ಅಯ್ಯೋ ವಿಶ್ವಣನ್ ಕತೆ ಏನ್ ಮಾಡನ ಏನೋ ಒಂದ್ ಮಾಡಕ್ ಹೋದೆ. ಬಟ್ ನಂದೇ ತಪ್ಪ ಆಗೈತೆ ಅದು ಅದ್ ಬರ್ತಿಲ್ಲ ನಾನು ಏನ್ ಮಾಡ್ಲಿ. ವೈಡ್ ಆಗ್ಬಿಟ್ಟೈತೆ ವಿಶ್ವನೊಂದು ಬರ್ತಿಲ್ಲ ಅದು. ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರ್ ಆಗಿತ್ತು ಸರ್ ಹಾಗಾಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೆ. ಕಂದ ಏನಪ್ಪಾ ಮಾಡೋದು ಟೈಮ್ ಅನ್ನೋದೇ ಹಂಗೆ. ಬರ್ತೀನಿ ಇನ್ನೊಂದು 25 ದಿನ ಬ್ಯಾಂಗ್ಳೂರ್ಗ. ಓಕೆಪ್ಪಾ. ಯು ಆರ್ ಎಡಿಟಿಂಗ್ ಅಂಡ್ ಏನಪ್ಪಾ ಇದು. ಏನಾಗಿತ್ತು ಸೀಸ್ ಅವರಿಗೆ. ಮಾಮೂಲಿ ಅವರು ಔಟ್ ಸೈಡ್ ಇದ್ದಾರೆ ಕಣಪ್ಪ ಔಟ್ ಆಫ್ ಸ್ಟೇಷನ್. ಅವರು ಬಿಸ್ನೆಸ್ ಮೇಲೆ ಕೆಲ್ಸದ ಮೇಲೆ ಎಲ್ಲ ಹೊರಗಡೆ ಹೋಗಿದ್ದಾರೆ. ಸೊ ಅಲ್ಲ ಹಾಗಾಗಿ ಅವ್ರ ಫುಡ್ಡು ಹೆಚ್ಚು ಕಮ್ಮಿ ಆಗಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ ಅವರಿಗೆ. ಹುಷಾರ್ ತಪ್ಪಿದ್ದಾರೆ ಸ್ವಲ್ಪ. ಜನರಲಿ ಏನು ಪ್ರಾಬ್ಲಮ್ ಏನಿಲ್ಲ ಆರಾಮಾಗಿದ್ದಾರೆ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ವಿಶ್ವಣ್ಣ ಅವರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಸರ್ ಕೆಲಸ ಮುಗಿದ ಮೇಲೆ ಮತ್ತೆ ಲೈವ್ ಮಾಡ್ತಾರೆ ಸರ್. ಹೌದು ನಿನ್ನೆಮ್ಮನು ಅವ್ರದ್ದು ಸುಮಾರು ದಿವಸದಿಂದ ಲೈವ್ ಇಲ್ಲ 2-3 ದಿವಸದಿಂದ ಅನ್ಸುತ್ತೆ. ಆನೆಲ್ಲಾರು ಇಡೋರು ಲೈವ್ ಆನೆಲ್ಲೂ ಇಲ್ಲ ಆಪಲ್ಲೂ ಇಲ್ಲ. ಓ ಹೌದಾ ಹೌದು. ಅಯ್ಯೋ ಬಿಸ್ನೆಸ್ ಎಲ್ಲ ಮಾರೈತಿ ಬಿಸ್ನೆಸ್ ವರ್ಕ್ ಏನೋ ಕಂಪ್ನಿ ಕಡೆನೋ ಇಂಜಿನಿಯರಿಂಗ್ ತಮ್ಮ ಇವರು ಇಂಜಿನಿಯರಿಂಗ್ ತಮ್ಮ. ಆಫೀಸ್ ವರ್ಕ್ ಅಡ್ವೆಂಟ್ ಅಂದರೆ ಬಹಳ ಹೆಚ್ಚು ಕಮ್ಮಿ ಆಗಿರುತ್ತೆ ಆಗ ಮಾತ್ರ ಅಡ್ಮಿಟ್ ಆಗಿರುತ್ತೀರಿ ಈಗ ಚೆನ್ನಾಗಿದ್ದೀರಿ ತಾನೇ ಅಷ್ಟು ಸಾಕು ಡಿಸ್ಚಾರ್ಜ್ ಆದ ನಂತರ ಮಾಮೂಲಾಗಿ ಹೋಗುತ್ತಾ ನೀವು ಚೆನ್ನಾಗಿ ಇದ್ದೀರಿ ಅಷ್ಟು ಸಾಕು ಸರ್ ಅಂತ ಹೇಳ್ತಿದ್ದಾರೆ. ಹೌದು ಅಡ್ಮಿಟ್ ಏನ್ ಸುಮ್ನೆ ಮಾಡ್ಕೊಳಲ್ಲ ಕಣಪ್ಪ ಕಂದ. ಏನಾರು ಜಾಸ್ತಿ ಹುಷಾರಿಲ್ಲ ಅಂದ್ರನೆ ಅಡ್ಮಿಟ್ ಮಾಡ್ಕೊಳೋದು ಅವ್ರು. ಆಯ್ತಾ ನೀನ್ ಏನೋ ವಿಷಯಗಳ ಮುಚ್ಚಿಡ್ತಾ ಇದೀಯಾ ಆಯ್ತು ಬೇಡ. ಒಟ್ನಲ್ಲಿ ಬೇಗ ಹುಷಾರಾಗು ಅಷ್ಟೇ ನಾನು ಅಷ್ಟೇ ಕೇಳ್ಕೊಳ್ಳೋದು. ಆರೋಗ್ಯವಾಗಿರು ಬೇಗ ಹುಷಾರಾಗು. ಆದಷ್ಟು ನೀನು ಈ ಕೆಲ್ಸದ ಒತ್ತಡದಿಂದ ಸ್ವಲ್ಪ ಆರಾಮಾಗು ಅಷ್ಟೆ. ಆಫೀಸ್ ವರ್ಕ್ ಇಟ್ ಈಸ್ ನಾಟ್ ಮ್ಯಾಟರ್ ನೌ. ಇವಾಗ ಪರವಾಗಿಲ್ಲ ಸರ್ ಕೂಡ. ಗುಣಮುಖ ಆಗಿದೆ ಓಕೆಪ್ಪಾ ಆರಾಮಾಗಿರು ಒಳ್ಳೇದಾಗ್ಲಿ. ಮನುಷ್ಯನ್ಗೆ ಆರೋಗ್ಯನೇ ಮುಖ್ಯ ಕಣೋ ಕಂದ ಆರೋಗ್ಯ ಮುಖ್ಯ. ದುಡಿಮೆ ಇವತ್ತಲ್ಲ ನಾಳೆಕ್ ಮಾಡ್ಬೋದು. ದುಡಿಬೋದು ನಾವು ಚೆನ್ನಾಗಿದ್ರೆ ತಾನೆ ನಾಳೆ ದುಡಿಯಕ ಆಗೋದು. ಕಂದ ನಮ್ಮ ಕೃತಿ ಸಿಸ್ಟರ್ಗೆ ಹಾಗೆ ಒಂದ್ ಗಿಫ್ಟ್ ಕೊಡಿಪಾ. ವರ್ಕ್ ಪ್ರೆಜರ್ ಇಸ್ ನಾರ್ಮಲ್ ಸಿಸ್ಟರ್. ಕೆಲ್ಸದ ಒತ್ತಡ ಮಾಮೂಲಿ ಅಕ್ಕ ಆದ್ರೂ ಏನ್ ಮಾಡ್ತೀಯಾ. ಔಟ್ಸೈಡ್ ಎಲ್ಲ ಹೋಗ್ಬೇಕು ಅಂದ್ರೆ ಹಿಂಸೆನೆ ಅಲ್ವಾ. ನಮ್ ಜೈನ್ ಸರ್ ಜಾಯ್ನ್ ಆದ್ರು. ಹೇಳಿ ಜೈನ್ ಸರ್ ಏನ್ ಸಮಾಚಾರ. ಹೇಳಿ ಅರ್ಚನಾ ಮೇಡಮ್ ಅಪ್ಪಾ ಹೇಗಿದ್ದೀರಿ. ಬಂದ್ರು ನೋಡಿ ನಮ್ಮ ಅಶ್ವಿನಿ ಸಿಸ್ಟರ್ ಹಾಯ್ ಅಕ್ಕ ಅಂತ. ಏನಮ್ಮ ಅಡ್ರೆಸ್ಸೇ ಇಲ್ಲ ಪತ್ತೇನೇ ಇಲ್ಲ. ಯಾವ್ದಾರ ಇದಕ್ ಹೋಗ್ಬಿಟ್ಟು ನಾವೀಗ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಸ್ಕೊಂಡ್ ಬರ್ಬೇಕು. ನಮ್ಮ ಅಶ್ವಿನಿ ಸಿಸ್ಟರ್ ಕಾಣಿಸ್ತಾ ಇಲ್ಲ ನೋಡಿ ಹುಡುಕಿ ಕೊಡಿ ಅಂತ. ಚೆನ್ನಾಗಿದ್ದೀರಾ ಅದ್ವಿಕ್ ಪಾಪು ಹೇಗಿದ್ದಾನೆ ಚೆನ್ನಾಗಿದ್ದಾನಾ. ಜೈನ್ ಸರ್ ಮಾತಾಡಿ ಸರ್ ಮಾತಾಡ್ಸಿ. ಹಲೋ ಅಶ್ವಿನಿ